ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದುಬಿಟ್ಟು ಜಿಯೋ ಕಾಲರ್ ಟ್ಯೂನ್ ಫ್ರೀಯಾಗಿ ಯಾವ ಥರ ಸೆಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಟೆಂಟ್ ಅರ್ಥ ಆಗಲ್ಲ. ಕಂಟೆಂಟ್ ಅರ್ಥ ಆಗಿಲ್ಲ ಅಂದರೂ ಕೂಡ ನಿಮಗೆ ಈ ವಿಡಿಯೋ ನೋಡಿದ್ರೆ ಯೂಸ್ಫುಲ್ ಅನಿಸಲ್ಲ. ಅದೇ ರೀತಿ ನಮ್ಮ ಚಾನಲ್ ಯಾರಾದರೂ ಹೊಸ ಮೆಂಬರ್ಸ್ ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಆಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟ್. ಫ್ರೆಂಡ್ಸ್, ನಿಮಗೆ ಈ ಜಿಯೋ ಟ್ಯೂನ್ ಸೆಟ್ ಮಾಡಬೇಕಂದ್ರೆ ನಿಮಗೆ 2 ಟೈಪ್ಸ್ ಹೇಳ್ಕೊಡ್ತೀನಿ ಟಿಪ್ಸು. ಅದು ಒಂದು ಮೈ ಜಿಯೋ ಆ್ಯಪ್ಲಿಕೇಶನ್ನಿಂದ ಮಾಡ್ಬೋದು, ಸೆಟ್ ಮಾಡ್ಬೋದು 2-3 ಸಾಂಗ್ ಒಂದೇ ತಿಂಗಳಾಗ. ಮತ್ತು ಇನ್ನೊಂದು ಬಂದುಬಿಟ್ಟು SMS ಮೂಲಕ ಸೆಟ್ ಮಾಡಬೇಕು. SMS ಮೂಲಕ ಏನಿಲ್ಲ ಫ್ರೆಂಡ್ಸ್, ಅವರೇ ಜಿಯೋ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ಅದ್ರಿಗೆ SMS ಮಾಡಿ ಸೆಟ್ ಮಾಡಬೇಕು. ಅದು ಪೂರ್ತಿ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವರ್ಕ್ ಆಗುತ್ತೆ ನಿಮಗೆ. ಯಾವುದಾದ್ರೂ ಒಂದು ಟಿಪ್ಸ್, ಒಂದು ಜಿಯೋದು, ಇನ್ನೊಂದು SMS ಅದ್ರಾಗ ನಿಮಗೆ ಯೂಸ್ ಆಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಿಮಗೆ ಮೈ ಜಿಯೋ ಆ್ಯಪ್ ಅಪ್ಲಿಕೇಶನ್ ಪ್ಲೇಸ್ಟೋರ್ನಲ್ಲಿ ಅವೈಲೇಬಲ್ ಇದೆ. ಅದು ಯಾವ ಥರ ಡೌನ್ಲೋಡ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ ನೋಡಿ. ಮತ್ತು ಆ ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಪ್ಲೇಸ್ಟೋರ್ಗೆ ಹೋಗಿ, ನಿಮ್ಮ ಫೋನೊಳಗೆ ಇರ್ತದಲ್ಲ ಪ್ಲೇಸ್ಟೋರು, ಆ ಪ್ಲೇಸ್ಟೋರು ಓಪನ್ ಮಾಡಿ ಮೈ ಜಿಯೋ ಆ್ಯಪ್ ಅಂತ ಸರ್ಚ್ ಮಾಡಿ. ಈ ಥರ ಆ್ಯಪ್ ಬರುತ್ತೆ, ಅದು ಓಪನ್ ಮಾಡಿ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ಮೈ ಜಿಯೋ ಅಂತ ಇಲ್ಲಿ ಜಿಯೋ ಸಾವಂದು ಜಿಯೋ ಟ್ಯೂನ್ ಅಂತ ಇರ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಯಾವ ಸಾಂಗ್, ನಾನು ಒಂದು ಸಾಂಗ್ ಸೆಟ್ ಮಾಡಿನಲ್ಲ, ಅದು ನಿಮ್ದು ಯಾವ ಸಾಂಗ್ ಸೆಲೆಕ್ಟ್ ಆಗಿದೆ ಅಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ನೀವು ಯಾವ ಸಾಂಗ್ ಸೆಲೆಕ್ಟ್ ಮಾಡ್ಕೊತೀರ ಅದು ಇಲ್ಲಿ ಎಂಟರ್ ಮಾಡಿ. ತೋರಿಸ್ತೀನಿ ನೋಡೋಣ. ಇಲ್ಲಿ ನಾನಿಲ್ಲಿ ಕನ್ನಡ ಸಿನಿಮಾದಾಗ ಬ್ಯಾಡ್ ಬಾಯ್ಸ್ ಅಂತ ಇದೆಯಲ್ಲ, ಆ ಸಾಂಗ್ ಸೆಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ಇಲ್ಲಿ ಈ ಥರ ತೋರಿಸುತ್ತೆ ಸೆಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಪ್ಲೇ ಮಾಡಿ. ಸೆಟ್ ಮೇಲೆ ಕ್ಲಿಕ್ ಮಾಡಿದ ನೆಕ್ಸ್ಟ್ ಇಲ್ಲಿ ತೀರಾ ಜಿಯೋ ಟ್ಯೂನ್ ಅಂತ ತೋರಿಸಿದೆ. ಪರ್ ಮಂತ್ 49, 59 1 ಮಂತ್ ಅಂತ ತೋರಿಸುತ್ತೆ. ಆದರೆ ನಿಮಗೆ ಫ್ರೀ ಬೇಕು ಜಿಯೋ ಟ್ಯೂನು. ನಾನು ಆಲ್ರೆಡಿ ಒಂದು ಸೆಲೆಕ್ಟ್ ಮಾಡ್ಕೊಂಡಿನಿ. ನೆಕ್ಸ್ಟ್ ಈ ಥರ ಪ್ರಾಬ್ಲಮ್ ಬರುತ್ತೆ. ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಈ ಆ್ಯಪ್ನಲ್ಲಿ ಇಲ್ಲ. ನೆಕ್ಸ್ಟ್ ನಿಮಗೆ ಈ ಸಾಂಗ್ನ ಯಾವ ಥರ ಇಡಬೇಕು ಅಂತ ತೋರಿಸ್ತೀನಿ ನೋಡಿ. SMS ಮೂಲಕ ಈ ಆ್ಯಪ್ನಲ್ಲಿ ಬಂದಿಲ್ಲ. ಈ ಫ್ಯೂಚರ್ ಈ ಆ್ಯಪ್ನಲ್ಲಿ ತೆಗೆದಿದ್ದಾರೆ. ಮುಂಚೆ ಇತ್ತು ಈ ಫ್ಯೂಚರು. ಇದರಲ್ಲಿ ಬಂದಿಲ್ಲ ಸದ್ಯಕ್ಕೆ. ಇವಾಗ ಏನಿಲ್ಲ, ಡಿಸಪಾಯಿಂಟ್ ತಗೋಬೇಡಿ. ನಿಮಗೆ SMS ಮುಖಾಂತರ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನೀವು ನಿಮ್ಮದೇ ಆದ ಒಂದು SMS ಇನ್ಬಾಕ್ಸ್ ಇರುತ್ತಲ್ಲ, ಫೋನ್ ಒಳಗೆ ಬಂದಿದ್ದು, ಆ ಇನ್ಬಾಕ್ಸ್ನಲ್ಲಿ ಹೋಗಿ ಅಲ್ಲಿ ಏನಂತ ಸರ್ಚ್ ಮಾಡ್ತೀನಂದರೆ ಇಲ್ಲಿ ಕೊಟ್ಟಿರ್ತೀನಿ ನೋಡಿ ನಂಬರು. ಆ ನಂಬರಿಗೆ ನೀವು SMS ಮಾಡಬೇಕು. ಯಾವ ಥರ ಅಂದರೆ ಇಲ್ಲಿ ಈ ನಂಬರ್ ಸೇವ್ ಮಾಡಿ ಆ ನಂಬರಿಗೆ ಮೆಸೇಜ್ ಕಳಿಸಿ. ಇಲ್ಲಿ ನೋಡಿ ನಂಬರು 5678 ಅಂತ ಎಂಟರ್ ಮಾಡಿ ಅದ್ರಿಗೆ ಸೇವ್ ಮಾಡ್ಕೊಂಡು ಅಲ್ಲಿ ಆ ನಂಬರ್ಗೆ ಯಾವ ಸಾಂಗ್ ಬೇಕಿರುತ್ತೆ ಆ ಸಿನಿಮಾ ಆದರೂ ಇಲ್ಲ ಸಾಂಗ್ ನೇಮ್ ಅಂತ ಇಲ್ಲಿ ಕ್ಲಾರಿಟಿಯಾಗಿ ಎಂಟರ್ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಬೇರೆ ಸಿನಿಮಾ ಸಾಂಗ್ ಬರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ ಯಾವ ಸಾಂಗ್ ಬೇಕು ನಮಗಂತ ಕ್ಲಾರಿಟಿಯಾಗಿ. ಇದೇ ನಂಬರು ಜಿಯೋದು. ಕರಿ ಅಂತ ಟೈಪ್ ಮಾಡೀನಿ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಸೆಂಡ್ ಆಗಿದೆ, ರಿಸೀವ್ಡ್ ಆಗಿದೆ ನಮಗೆ. ಈ 10 ಬಂದಿವೆ ಕರಿಯ ಹೆಸರಿನ ಮೇಲೆ. ಆದರೂ ನನಗೆ ಇಲ್ಲಿ ಅದು ಬಂದಿಲ್ಲ. ಇಲ್ಲಿ ಮೋರ್ ಅಂತ ಆ ಸಾಂಗ್ ಬಂದಿಲ್ಲ ಅಂದರೆ ನೀವು ನೆಕ್ಸ್ಟ್ ಮೋರ್ ಮೇಲೆ ಎಂಟರ್ ಮಾಡಿ ಸೆಂಡ್ ಮಾಡ್ಬೋದು. ಇಲ್ಲಿ ಬಂದಿದೆ, ಆದರೂ ಕೂಡ ಇಲ್ಲಿ ನಮಗೆ ಬೇಕಾಗಿರೋ ಸಾಂಗ್ ನೇಮ್ ಇಲ್ಲ.
ಮತ್ತೆ ಮೋರ್ ಮೇಲೆ ಕ್ಲಿಕ್ ಮಾಡಿ ಸೆಂಡ್ ಮಾಡ್ತೀನಿ ನೋಡಿ. ಮೋರ್ ಅಂತ ಎಂಟರ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡೀನಿ. ಇಲ್ಲಿ ಕೂಡ ಬಂದಿಲ್ಲ. ಲಾಸ್ಟ್ 30 ಸಾಂಗ್ಸ್ ಇರುತ್ತೆ. ನಾವು ಸಾಂಗ್ ಬಂದಿಲ್ಲ. ಮತ್ತೆ ಕರಿಯ ಐ ಲವ್ ಅಂತ ಎಂಟರ್ ಮಾಡೀವಿ ಕ್ಲಾರಿಟಾಗಿ. ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರಬಾರ್ದು ನೋಡಿ, ಕ್ಲಾರಿಟಾಗಿ ನೋಡಿ. ಇಲ್ಲಿ ಕರಿಯ ಐ ಲವ್ ಅಂತ ಎಂಟರ್ ಮಾಡೀವಿ. ಇಲ್ಲಿ ಫಸ್ಟಿಗೆ ಬಂದಿದ್ದು ನಮಗೆ. ಫಸ್ಟ್ದೇ ಅಲ್ಲ, ನಿಮಗೆ ಫಸ್ಟ್ ಬಂದರೆ ಫಸ್ಟು ಅಲ್ಲಿ 1 2 3 ಅಂತ ಕೊಟ್ಟಿರ್ತಾರಲ್ಲ, ನಾವು ಫಸ್ಟ್ ಅಲ್ಲ 1 ಅಂತ ಎಂಟರ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಒಂದಂತ ಎಂಟರ್ ಮಾಡಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ನೆಕ್ಸ್ಟ್ ಇವು ಯಾವ್ಯಾವ ಸೆಲೆಕ್ಟೆಡ್ ಕರಿಯ ಐ ಲವ್ ಅಂತ ಬಂದಿದೆ. ರಿಪ್ಲೇ 1 ಕಾಲ ಆಲ್ ಕಾಲ್ಸ್ ಅಂತ ಇರುತ್ತೆ. ನಾವು ಒಂದನ್ನು ಆಲ್ ಕಾಲರ್ಸ್ಗೆ ಸೆಟ್ ಮಾಡಬೇಕು. ಮತ್ತು ಒಂದು ಎಂಟರ್ ಮಾಡಿ ಸೆಂಡ್ ಮಾಡಬೇಕು. ನೆಕ್ಸ್ಟ್ ಇವು ಯಾವ ರಿಸೀವ್ಡ್ ಯು ಆರ್ ರಿಕ್ವೆಸ್ಟಿಂಗ್ ಸೆಟ್ UP ಕರಿಯ ಐ ಲವ್ ಅಂತ ಬಂದಿದೆ. ಅಲ್ಲಿ ಬಂದಿದ್ದ ಆ ಮೆಸೇಜ್ಗೆ ನೀವು ವೈ ಅಂತ ರಿಪ್ಲೈ ಮಾಡಬೇಕು. ಇಲ್ಲಿ ಬಂದಿದೆಯಲ್ಲ, ಡಿಯರ್ ಕಸ್ಟಮರ್ ಯು ಆರ್ ರಿಕ್ವೆಸ್ಟ್ ಆ್ಯಕ್ಟಿವಿಟಿ ಆಫ್ ಜಿಯೋ ಟ್ಯೂನ್ ಸರ್ವರ್ ಟು ಕನ್ಫರ್ಮ್ ಪ್ಲೀಸ್ ರಿಪ್ಲೈ ವೈ ಟು ಅಂತಿದೆಲ್ಲ, ಅಲ್ಲಿ ವೈ ಅಂತ ರಿಪ್ಲೈ ಮಾಡಿ. ವೈ ಅಂತ ರಿಪ್ಲೈ ಮಾಡಿದ್ದೆ. ನಮಗೆ ನೋಡಿ ಇವಾಗ ಸೆಟ್ ಆಗಿದೆ. ತೋರಿಸಿ ನೋಡಿ. ಡಿಯರ್ ಕಸ್ಟಮರ್ ಯು ಆರ್ ರಿಕ್ವೆಸ್ಟಿಂಗ್ ಜಿಯೋ ಸಾಂಗ್ ಹ್ಯಾಸ್ ಬಿನ್ ಚೇಂಜ್ಡ್ ನಂಬರ್ ಆ್ಯಸ್ ಸೆಲೆಕ್ಟ್ ಆಗಿದೆ ನೋಡಿ. ಅಲ್ಲಿ ನಂಬರ್ಗಿನ ಕೊಟ್ಟಿರ್ತಾರೆ ಯಾವ ಥರ ಎಲ್ಲ ಪ್ರಾಸೆಸ್ ಇದೆ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫ್ರೆಂಡ್ಸ್.